ಆತ್ಮೀಯ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 24 ದಿನಗಳಿಂದ ಅಂದರೆ ಏಪ್ರಿಲ್ 25, 20, 24 2.5 ಗಂಟೆಗೆ ಪವರ್ ಟಿವಿಯಲ್ಲಿ ಬ್ರೇಕ್ ಮಾಡಿದಂತಹ ಕರ್ನಾಟಕ ರಾಜ್ಯದ ರಾಜಕಾರಣದ ದೊಡ್ಡ ಮನೆ ಅಂತ ಅನಿಸ್ಕೊಂಡ ದೇವೇಗೌಡರ ಮನೆಯ ಕುವರನ ಸೀರೀಸ್ ಆಫ್ ರೇಪ್ ಕೇಸ್ ಅನಾವರಣಗೊಳ್ಳುತ್ತೆ. ಅಲ್ಲಿಂದ ಇವತ್ತಿಗೆ 24 ದಿನಗಳು. ಇನ್ನು ಮಾಸ್ ರೇಪಿಸ್ಟ್ ಅಂತ ಹೇಳ್ಕೊಳ್ಳುವ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋದವರು ಇನ್ನೂ ವಾಪಸ್ ಬಂದಿಲ್ಲ. ಅವರ ತಂದೆಯಾದ ರೇವಣ್ಣನವರು 7 ದಿನಗಳ ಜೈಲುವಾಸ ಅನುಭವಿಸಿ ಬಂದು ಪುನಃ ಇನ್ನೊಂದು ಬೇಯ್ಲ್ ನಾಳೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅದರ ನಡುವೆ ಸಂತ್ರಸ್ತೆಯರ ಮಾನದ ಬಗ್ಗೆ, ಶೀಲದ ಬಗ್ಗೆ, ಅವರಿಗೆ ಸಂತ್ರಸ್ತೆಯರಿಗೆ ಸಾಂತ್ವನ ಹೇಳುವುದನ್ನು ಬಿಟ್ಟು, ನಾವು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವುದನ್ನು ಬಿಟ್ಟು ದೊಡ್ಡ ಸುದ್ದಿ ಮಾಡಿರೋದು ಪೆನ್ ಡ್ರೈವ್. ಈ ಪೆನ್ ಡ್ರೈವ್ ಯಾವ ರೀತಿಯಾಗಿ ಮುನ್ನೆಲೆಗೆ ಬಂತು, ಯಾಕಾಗಿ ಬಂತು ಅನ್ನೋದನ್ನು 24 ದಿನಗಳಿಂದ ಸತತವಾಗಿ ನೀವು ಪವರ್ ಟಿವಿಯಲ್ಲಿ ನೋಡ್ತಾ ಬಂದ್ರಿ. ಆದರೆ ಈ ಗೌಡರ ಗದ್ದಲದಲ್ಲಿ ದಿನಾ ನೀವು ನೋಡ್ಬೋದು ಪ್ರಜ್ವಲ ಗೌಡ್ರ ಹೆಸರು, ತಪ್ಪಿದರೆ ಕುಮಾರಸ್ವಾಮಿ ಅವರು ಗೌಡ್ರು, ದೇವೇಗೌಡರ ಹೆಸರು, ರೇವಣ್ಣನೂ ಒಂದು ಗೌಡ್ರು ಅವರ ಹೆಸರು, ಆ ಕಡೆಯಿಂದ ಇನ್ನೊಬ್ಬ ಮಹಾನುಭಾವ ಹುಟ್ಕೊಳ್ತಾರೆ, ದೇವರಾಜೇಗೌಡರು ಹುಟ್ಕೋತಾರೆ, ಇನ್ನೊಂದು ಕಡೆ ಕಾರ್ತಿಕ್ ಗೌಡ, ಇನ್ನೊಂದು ಕಡೆ ನವೀನ್ ಗೌಡ. ಅದರ ನಂತರ ಎಲ್ಲೇ ಈ ವಿಷಯಗಳು ಈ SIT ತನಿಖೆಯು ಡಿರೈಲ್ ಆಗುವ ಹಾಗೆ ಮಾಡುವ ಒಂದು ಪ್ರಯತ್ನಗಳು ನಡೀತಾನೆ ಇರುತ್ತೆ. ಈ ಪ್ರಯತ್ನಕ್ಕೆ ಮುನ್ನೆಲೆಗೆ ಬಂದಾಗ ಈ ಪ್ರಯತ್ನವನ್ನು ಡಿರೈಲ್ ಮಾಡಲಿಕ್ಕಾಗಿಯೇ ಹುಟ್ಟಿದಂತಹ ಒಂದು ಕ್ಯಾರೆಕ್ಟರ್ ಅಂತ ನಾವೇನು ಹೇಳ್ತೀವಿ, ದೇವರಾಜೇಗೌಡ ಹುಟ್ಕೋತಾನೆ. ಅವರು BJPಯಲ್ಲಿ ಮುಖಂಡರು ಅಂತ ಹೇಳ್ಕೊಳ್ತಾರೆ. ಅವರು ಅಮಿತ್ ಶಾ ಮತ್ತು ಮೋದಿಯವರಿಗೆ ಲೆಟ್ರ್ ಬರೀತಾರೆ, ನನ್ನ ಹತ್ರ ಈ ಪೆನ್ ಡ್ರೈವ್ ಇದೆ, ಅಶ್ಲೀಲ ಚಿತ್ರಗಳು ಮತ್ತು ವಿಡಿಯೋಗಳಿದೆ, ಅವರಿಗೆ ಯಾವ ರೀತಿಯಲ್ಲೂ ಸೀಟ್ ಕೊಡಬಾರ್ದಂತ ಫೈಟ್ ಮಾಡ್ತಾರೆ. ಅವರು ರೇವಣ್ಣ ಕುಟುಂಬದ ಒಂದು ಬಹುದೊಡ್ಡ ಶತ್ರುವಾಗಿ ರೇವಣ್ಣ ಕುಟುಂಬಕ್ಕೆ ಕಾಡ್ತಾ ಇರ್ತಾರೆ. ಅವರು ಆ ವಿಡಿಯೋವನ್ನು, ಪೆನ್ ಡ್ರೈವನ್ನು ನಾನು ಹಾಸನ ಜಿಲ್ಲೆಯ ತಾಲೂಕಿನಲ್ಲಿ, ಪಟ್ಟಣದಲ್ಲಿ ಅದನ್ನು LED ಹಾಕಿ ತೋರಿಸ್ತೀನಿ ಅಂತಲೂ ಹೇಳ್ತಾರೆ. ಇದರ ನಂತರ ಇದೇ ಒಂದು ಕ್ಯಾರೆಕ್ಟರ್ನೊಟ್ಟಿಗೆ ಸೇರಿಕೊಂಡು ಈ ಕ್ಯಾರೆಕ್ಟರ್ನೊಟ್ಟಿಗೆ ಇನ್ನೊಂದು ಕ್ಯಾರೆಕ್ಟರ್ ಆ್ಯಡ್ ಆಗುತ್ತೆ. ಅವರ ಹೆಸರು ಗೌರವಾನ್ವಿತರು, ಅವರು BJPಯಲ್ಲಿದ್ದವರೇ, ರಾಜಕಾರಣಿಯಾಗಿದ್ದವರು, MP ಆಗಿದ್ದರು, MLA ಆಗಿದ್ದರು, ಎಲ್ಲ ರೀತಿಯ ರಾಜಕಾರಣವನ್ನು ನೋಡಿದವರು, ಬಿಸ್ನೆಸ್ ಮ್ಯಾನ್ ಆದವರು, ಅವರು ಗೌಡ್ರೆ. ಈಗ ನಾನು ಇವತ್ತು ಮಾತನಾಡ್ತಾ ಇರೋದು ಬಿಟ್ ಬೈ ಬಿಟ್ ಅವರ ಮಾತುಗಳ ಕನ್ವರ್ಸೇಷನ್ ವಿತ್ ದೇವರಾಜೇಗೌಡರ ಬಿಟ್ ಬೈ ಬಿಟ್ ಯಾವಾಗಲೂ ದಿನಕ್ಕೆ 2 ಸಲ ಅಥವಾ 3 ದಿನಕ್ಕೊಮ್ಮೆ ರಿಲೀಸ್ ಆಗ್ತಾ ಇದೆ. ಶಾರ್ಟ್ ಆಡಿಯೋಗಳಂತ ಹೇಳ್ತೀವಿ, ಯಾವ ರೀತಿಯಾಗಿ ಎಲ್ಲಿಗೆ ಬೇಕು ಕಟ್ ಮಾಡಿ ಆ ಆಡಿಯೋಗಳನ್ನು ಬಿಡಲಾಗ್ತಾ ಇದೆ. ನಾವು ಮಾಧ್ಯಮದಲ್ಲಿ ಅದನ್ನು ನಿಮಗೆ ತೋರಿಸ್ತಾ ಇದ್ವಿ. ಈಗ ಆ ಆಡಿಯೋದಲ್ಲಿರುವ ಇನ್ನೊಂದು ಹೆಸರು ಶ್ರೀಯುತ ಶಿವರಾಮೇಗೌಡರು. ಇವತ್ತು ಪವರ್ ಟಿವಿಯಲ್ಲಿ ಲಾಸ್ಟ್ ಟೈಮ್ ನಾವು ಕಾರ್ತಿಕ್ ಗೌಡನ ಒಂದು ಇಂಟರ್ವ್ಯೂ ಮಾಡ್ತೀವಿ, ಡ್ರೈವರನ್ನು. ಅವರ ಹತ್ರ ಕಂಪ್ಲೀಟಾಗಿ ಜನಗಳಿಗೆ ಏನೇನು ಡೌಟ್ ಇತ್ತು ಅದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಇವತ್ತು ಶಿವರಾಮೇಗೌಡರಿದ್ದಾರೆ. ಎಲ್ಲ ಕಡೆ ಕೇಳಿದರೆ ಎಲ್ಲೋ ಒಂದು ಶಿವರಾಮೇಗೌಡರು ಮತ್ತು ದೇವರಾಜೇಗೌಡರು ಇಬ್ಬರ ಹೆಸರುಗಳು ಈ ತನಿಖೆಯನ್ನು ದಾರಿ ತಪ್ಪಿಸಲಿಕ್ಕಾಗಿಯೋ ಅಥವಾ ಡಿಪೆಂಡ್ ಮಾಡಿಕೊಳ್ಳಿಕ್ಕಾಗಿಯೋ ಯೂಸ್ ಮಾಡಲಾಗ್ತಾ ಇದೆ. ಇವತ್ತು ಆ ಆಡಿಯೋಗಳೇ ಮುನ್ನೆಲೆಗೆ ಬರ್ತವೆ ಇದ್ದೇ ವಿನಃ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅನ್ನುವ ಯಾವ ಕೋರಿಕೆ ಇದೆ, ಮನ್ನಣೆ ಇದೆ, ಅದಕ್ಕೆ ಆ ರೀತಿಯ ಒತ್ತು ಸಿಗ್ತಾ ಇಲ್ವೋ ಅನ್ನೋ ಜನರ ಅಭಿಪ್ರಾಯ. ಇವತ್ತು ಆ ಕ್ವಶನ್ಗಳಿಗೆ, ನಿಮ್ಮ ಕ್ವಶನ್ಗಳನ್ನು ನಾನು ಶಿವರಾಮೇಗೌಡರ ಎದುರುಗಡೆ ಇಡುವವನಿದ್ದೀನಿ. ಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲೇ ಹೇಳಿದೆ ನಿಮಗೆ, ಸಂತ್ರಸ್ತೆಯರ ಅವರಿಗೆ ಜಸ್ಟಿಸ್ ಕೊಡಿಸೋದಕ್ಕಿಂತಲೂ ಜಾಸ್ತಿಯಾಗಿ ಇವತ್ತು ಪೆನ್ ಡ್ರೈವ್ ಮತ್ತು ಪೆನ್ ಡ್ರೈವನ್ನು ಬಿಟ್ಟವರು ಯಾರು, ಹರಿಬಿಟ್ಟವರು ಯಾರು ಅನ್ನುವ ಡಿಸ್ಕಷನ್ನೇ ಜಾಸ್ತಿ ಆಗ್ತಾ ಇದೆ. ಈ ಒಂದು ಡಿಸ್ಕಷನಲ್ಲಿ 2 ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿಬರ್ತಾ ಇರೋದು. ಒಂದು ದೇವರಾಜೇಗೌಡ, ಇನ್ನೊಂದು ಶಿವರಾಮೇಗೌಡ. ಈ 2 ಕನ್ವರ್ಸೇಷನ್ಗಳು, ಈ 2 ಆಡಿಯೋ ರೆಕಾರ್ಡ್ಗಳು ಇನ್ನೂ ತುಂಬ ನಮ್ಮ ಹತ್ರ ಅಷ್ಟು GB ಇದೆ, TB ಇದೆ ಅಂತ ಹೇಳ್ಕೊತಾ ಇದ್ದಾರೆ ನಿಮ್ಮೊಟ್ಟಿಗೆ ಇರುವಂಥದ್ದು. ನಾನು ಕೇಳ್ತಾ ಇರೋದು, ಈ ಒಂದು ಇನ್ಸಿಡೆಂಟಲ್ಲಿ ನೀವು ಬರಬೇಕಾದ ಅಗತ್ಯತೆ
ಯಾಕಿತ್ತು, ಏನಕ್ಕಾಗಿ ಬಂತು? ನಾನು ಕಳೆದ 2 ವರ್ಷಗಳಿಂದಲೂ ಸಹಿತ ಯೂಟ್ಯೂಬ್ನಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ನಡೀತಿದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ, ನಾನು ಹಾಸನದಲ್ಲೇ ಓದಿದವನು. ನಾನು ಹಾಸನ ನನಗೆ ಸಂಪರ್ಕ ಚೆನ್ನಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಯೂಟ್ಯೂಬನ್ನು ಯಾವಾಗಲಾದ್ರು ಮೊಬೈಲ್ನಲ್ಲಿ ಓಪನ್ ಮಾಡಿದರೆ ದೇವರಾಜೇಗೌಡನ ಅನಿಸಿಕೆಗಳು, ದೇವರಾಜೇಗೌಡ ಹೇಳ್ತಿದ್ದೆಲ್ಲ ನೋಡಿದಾಗ ಏನಪ್ಪ ಇಷ್ಟೊಂದು ಹೋರಾಟ ಮಾಡ್ತಾವನು ಇವನು, ಇಷ್ಟೊಂದು ಅನ್ಯಾಯ ಆಗಿದೆಯಾ ಇವನಿಗೆ, ಆ ಜಿಲ್ಲೆಗೆ ಅಷ್ಟೊಂದು ಅನ್ಯಾಯ ಆಗ್ತಾ ಇದೆಯಾ, ಏನು ನಡೀತಾ ಇದೆ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೆ. ಇದ್ರ ಜೊತೆಗೆ ಇನ್ನೊಬ್ಬ ಡ್ರೈವರು, ಅವನ ವಿಡಿಯೋನು ಸಹಿತ ನಾನು ಹೆಚ್ಚು ಗಮನಿಸ್ತಾ ಇದ್ದೆ. ಯಾಕೆ ಅಂತೇಳಿದರೆ ಇದು ಈ ಹಿನ್ನೆಲೆಯಲ್ಲಿ ನಾನು ಎಂ ಪಿ ಆಗಿದ್ದವನು, ನಮ್ಮ ಯಂಗ್ಟರ್ಗೊಬ್ಬ ಎಂ ಪಿ ಆಗಿದ್ದಾನೆ, ಅವನ ಮೇಲೆ ಈ ಥರ ಎಲ್ಲ ಆರೋಪ ಬರ್ತಾ ಇದೆಯಲ್ಲ, ಇದು ಏಕೆ ಏನು ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು ನನಗೆ. ಒಬ್ಬ ಯಂಗ್ಸ್ಟರ್ ಸ್ಪೆಲ್ಸ್ಟೆಲ್ಲ ಬರ್ತಾ ಇದೆಯಲ್ಲ, ಇದು ನಿಜವೇ ಸುಳ್ಳೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಸ್ವಲ್ಪ ತಿಳ್ಕೊಬೇಕು ಅಂತಕ್ಕಂಥ ಇದಿತ್ತು. ಚುನಾವಣೆವರೆಗೂ ಸಹಿತ ನಮಗೆ ಈ ವಿಚಾರನೇ ಸಂಬಂಧ ಇಲ್ಲ. ಪೆನ್ ಡ್ರೈವ್ಗೂ ನಮಗೂ ಇವತ್ತು ಸ್ಪಷ್ಟ ಮಾಡ್ತಾಯಿದ್ದೀನಿ ಈ ರಾಜ್ಯದ ಜನತೆಗೆ, ಪೆನ್ ಡ್ರೈವ್ಗೂ ನನಗೂ ಸಂಬಂಧ ಇಲ್ಲ. ಇದನ್ನು ನಿಮಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ದೇವರಾಜೇಗೌಡ ಪರಿಚಯ ಆಗಿದ್ದೇ ಫೋನ್ನಲ್ಲಿ, ನಾನೇ ಫೋನ್ ಮಾಡಿ ಮಾತಾಡಿದ್ದು. ದೇವರಾಜೇಗೌಡರಿಗೆ ಫೋನ್ ಮಾಡಿದ್ದು ನಮ್ಮ ಹೊಳೆನರಸೀಪುರದಲ್ಲಿ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದಾಗ, ಈ ಟಿ ವಿಲಿ ಬರ್ತಾ ಇತ್ತು ಪೆನ್ ಡ್ರೈವ್ ರಿಲೀಸ್ 29ನೇ ತಾರೀಕು ಬೆಳಿಗ್ಗೆ, ಇದು ಪೆನ್ ಡ್ರೈವ್ ರಿಲೀಸ್ ಆಗಿದೆ, ನಿಮ್ಮದ್ರಲ್ಲೇ ಹಾಕಿ ಹೊಡಿತಾ ಇದ್ದಂಥ ಸಂದರ್ಭದಲ್ಲಿ ಕುತೂಹಲ, ನನಗೇನು ಹಿಂಗೆ ಬಂದ್ಬಿಡ್ತಲ್ಲ, ಗೌಡ್ರ ಮನೆಯಲ್ಲಿ ಈ ಥರ ಒಂದು ಆಯ್ತಲ್ಲ, ಒಂದು ಕಡೆ ಆತಂಕ, ಒಂದು ಕಡೆ ಕೌತುಕ, ಒಂದು ಕಡೆ ಹಿಂಗೆಲ್ಲ ಆಗಬಾರ್ದಾಗಿತ್ತಲ್ಲ, ಯಾಕಾಯಿತು ಇದೆಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಹೊಳೆನರಸೀಪುರದಲ್ಲಿ ನಮ್ಮ ಮನೆಗೆ ಬಂದ. ಅವನು ಬಂದು ಕೂತಿದ್ದಾಗ ದೇವರಾಜೇಗೌಡರು ಇಷ್ಟಕ್ಕೆಲ್ಲ ಹೋರಾಟ ಮಾಡ್ತಿದ್ರು ಅಂತ ನಾನು ನಾನು ಟಿ ವಿ ನೋಡಿ ಹೇಳ್ತಾ ಇದ್ದೆ, ನಿಮ್ಮನ್ನು ಕೇಳ್ತಾ ಇದ್ದೆ ಮಾತಾಡ್ತೀರಾ ಅಂತ ಅಂದ ಅವನು. ಅವನಷ್ಟೇ ಹೇಳಿದ್ದ. ಅಲ್ಲ, ನಿಮ್ಗೆ ಈ ಪೆನ್ ಡ್ರೈವ್ ಬಗ್ಗೆ ಇಡುವ ಈ ಅಶ್ಲೀಲ ವಿಡಿಯೋಗಳು ಇದ್ದಾವೆ, ಅಶ್ಲೀಲ ವಿಡಿಯೋಗಳು ಈ ರೀತಿ ಹರಿದಾಡ್ತಾ ಇದ್ದಾವೆ, ನೀವು ಆಸರದವರಂತ ಹೇಳ್ತಾ ಇದ್ದೀವಿ. ನಿಮ್ಮ ಟಿ ವಿ ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಅಲ್ಲಿವರೆಗೆ ನಿಮಗೆ ಯಾವ ರೀತಿಯ ಇಲ್ಲ, ನಮಗೆ ಹಾಸನದಲ್ಲಿ ನಾನು ಓದಿದ್ದು, ಬಟ್ ಕಮ್ಯುನಿಕೇಷನ್ ಏನಿಲ್ಲ. ಹಾಸನದಲ್ಲಿ ತುಂಬ ಜನ ಪರಿಚಯಸ್ತಿದ್ದಾರೆ, ಯಾರೂ ಸಹಿತ ನಮಗೆ ಇದ್ರ ಬಗ್ಗೆ ಚಕಾರ ಇದ್ದಿಲ್ಲ. ಚುನಾವಣೆ ಮುಗಿದ ಮೇಲೇ, ಬಟ್ ಚುನಾವಣೆಗಿಂತ ಮುಂಚೆ ಒಂದು 3-4 ದಿವಸ ಮುಂಚೆ ಅಲ್ಲೆಲ್ಲ ಪೆನ್ ಡ್ರೈವ್ ಸಿಗ್ತಾ ಇದ್ದಾವಂತೆ, ಪೆನ್ ಡ್ರೈವ್ ಇದ್ದಾವ್ರಂತೆ, ಪೆನ್ ಡ್ರೈವ್ ಎಲ್ಲ ಜನಗಳಿಗೆ ತಲುಪ್ತಾ ಇದೆ ವೋಟರ್ಸ್ಗೆ, ಪೆನ್ ಡ್ರೈವ್ ಹಿಂಗೆಲ್ಲ ಪ್ರಜ್ವಲ್ ರೇವಣ್ಣದ ಹಿಂಗಂತೆ ಅಂತ ಮಾತುಕತೆ ಇತ್ತು. ಜನರು ಮಾತಾಡ್ತಕ್ಕಂಥದ್ದು ಕೆಲವು ಮಾಹಿತಿ ಈ ವಿಡಿಯೋಗಳಲ್ಲಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿದ್ದು ನೋಡಿದ್ವಿ. 26ನೇ ತಾರೀಕು ಚುನಾವಣೆ ಮುಗೀತು, 27ನೇ ತಾರೀಕು ಅಂತ ಕಾಣುತ್ತೆ ನಿಮ್ಮ ಟಿ ವಿನಲ್ಲಿ ಇದು ಬಂದಿದ್ದು ಈಚೆಗೆ. ಇಲ್ಲ, ನಾವು 25ಕ್ಕೆ ನಾನಿಲ್ಲ, 25, 26 ನಾವು ಚುನಾವಣೆ, ನಾನು 25 ಇರಲಿಲ್ಲ, 26ನೇ ತಾರೀಕು ಚುನಾವಣೆ ವೋಟ್ ಮಾಡೋಕ್ಕೆ ಹೋಗಿದ್ದೆ. ನಾನು ಅಲ್ಲಿ ನಾಮೂಲಕ್ಕೆ ಹೋದಂತ ಬಂದಿದ್ದೆ, ಸಾಯಂಕಾಲ ನಾನು ಟಿ ವಿ ನೋಡಿಲ್ಲ. 27ನೇ ತಾರೀಕು ಟಿ ವಿ ನೋಡಿಲ್ಲ. 27 ರಾತ್ರಿಲೋ ಟಿ ವಿ ನೋಡಿದ್ದೀವಿ. ಇದೆಲ್ಲ ಹಿಂಗಾಯ್ತಿತ್ತಲ್ಲ, ಇಷ್ಟೊಂದು ಆಗಿದೆಯಾ, ಹಿಂಗಾಯ್ತು ಹಂಗೆ ಅಂತ ತಿಳ್ಕೊಂಡೆ ನಾನು.